ಗೈಸ್ 1 ಅವರ್ ಬರ್ತಾಯಿದ್ದೀನಿ. ಸೊ ಹೆಡ್ಡಿಂಗ್ ಟು ಕಾರ್ಕಳ, ಉಡುಪಿ ಹತ್ರ. ಸೊ ನಾನಿಲ್ಲಿ ಅಮ್ಮ ಲಾಡ್ಜು ಅಮ್ಮ ಸ್ಟೇನೋ ಯಾವುದೋ ಒಂದರಲ್ಲಿದ್ದೆ. ಸೊ ಅಕ್ಷಯ್ ಅವ್ರಿಗೆ ಬಿಗ್ ಥ್ಯಾಂಕ್ಸ್ ಬ್ರೋ. ಸೊ ಅವರೇ ಫ್ರೆಂಡು ಹಿಂಗೆ ಇದೆ ಅಂತ ಹುಡುಕಿದ್ದು ಸ್ಟೇ ಎಲ್ಲ. ಆ್ಯಂಡ್ ನೀವು ಪ್ರೀವಿಯಸ್ ವೀಡಿಯೋಸಲ್ಲಿ ನೋಡಿದರೆ ವ್ಯೂ ಪಾಯಿಂಟಿಗೆ ಮತ್ತು ಅಲ್ಲಿ ಬೀಚ್ ಹತ್ರ ಎಲ್ಲ ಹೋಗಿದ್ದು ಊರಿಂದನೇ, ಅವ್ರ ಜೊತೆನೇ ಹೋಗಿದ್ದು. ಯಾವುದಿದು ಲೇಕು? ಅಕ್ಷಯ್ ಅವ್ರ ಅಪ್ಪ ಅಮ್ಮ ಅಂತೂ ಸೋ ಸ್ವೀಟ್ ಆಫ್ ದಮ್ ಗೈಸ್. ಅಪ್ಪ ಏನು ಕೊಟ್ಟಿದ್ರು ಗೊತ್ತಾ ಊಟ, ಅಯ್ಯೋ ನನ್ನ ಜೀವನದಲ್ಲೇ ಅಂಥ ಊಟ ತಿಂದಿರಲಿಲ್ಲ ನಾನು. ಸಖತ್ತಾಗಿತ್ತು ಗೈಸ್, ಹೆಂಗಿತ್ತು ಗೊತ್ತಾ, ನನ್ನ ಟೇಸ್ಟ್ಗೆ ಕರೆಕ್ಟಾಗಿತ್ತು ಅದು ಊಟ. ನೀವು ಮಾತ್ರ ಲೈಫ್ ಟೈಮು ಒಂದ್ಸಲಿ ಊಟ ಮಾಡ್ತೀವಿ ಅಂತಾರಲ್ಲ, ಹಂಗೇ ಇತ್ತು ನನಗೆ ಅದು ಊಟ. ಸಖತ್ತಿತ್ತು ಮಾತ್ರ ಊಟ. ನೀವು ನಂಬಲ್ಲ ಊಟ ಹೆಂಗಿತ್ತು ಅಂತ ನಾನು ಹೇಳಿದ್ರೆ ಗೊತ್ತಾಗಲ್ಲ ನಿಮಗೆ. ಅಲ್ಟಿಮೇಟ್ ಊಟ ಮಾತ್ರ. ನೆಕ್ಸ್ಟ್ ಟೈಮು ಮನು ಮ್ಯಾಥ್ಯೂ ಅವ್ರ ಜೊತೆ ಒಂದ್ಸಲಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿಗೆ. ಬಟ್ ಈಗಲ್ಲ, ಇನ್ನೊಂದು ಸ್ವಲ್ಪ ತಿಂಗಳು ಆಗಲಿ, ಒಂದು 2-3 ತಿಂಗಳಾಗಲಿ. ಸೊ ಯಾಕಂದರೆ ನನಗೆ ಸ್ವಲ್ಪ ಕೆಲಸಗಳಿದೆ ಇವಾಗ. ಸೊ ಹಂಗಾಗಿ ನಾನು ಕರೆಂಟ್ಲಿ ರೈಡ್ ಮಾಡೋಕ್ಕಾಗಲ್ಲ ಇನ್ನು ಸ್ವಲ್ಪ ದಿನ ಗಂಟ. ಸೊ ಬಂದಾಗ ಖಂಡಿತವಾಗ್ಲೂ ಮ್ಯಾಥ್ಯೂ ಅವ್ರ ಜೊತೆ ಬರೋಣ ಒಂದ್ಸಲಿ. ಸೊ ಬಿಗ್ ಶೌಟ್ ಔಟ್ ಟು ಅಕ್ಷಯ್ ಆ್ಯಂಡ್ ಮನು ಮ್ಯಾಥ್ಯೂ. ಥ್ಯಾಂಕ್ಸ್ ಗೈಸ್. ಇಬ್ಬರು ಇರಲಿಲ್ಲ ಅಂದಿದ್ರೆ ನಾನು 1 ಅವರ್ದಲ್ಲಿ ನೋಡೋಕ್ಕೆ ಆಗ್ತಿರಲಿಲ್ಲ ಅಂದ್ಕೊಳ್ಳಿ. ಆ್ಯಂಡ್ ಲೋಕಲ್ ಪರಿಚಯ ಇಲ್ಲದೇ ಬ್ಲೈಂಡಾಗೂ ಏನೂ ಇದು ಮಾಡೋಕ್ಕಾಗಲ್ಲ ನಾವು. ಐ ಮೀನ್ ಈಗ ಫಾರ್ ಎಕ್ಸಾಂಪಲ್ ಗೋಕರ್ಣದಲ್ಲಿ ಆ್ಯಕ್ಚುಲಿ ಇದೆಲ್ಲ ಇದೆಯಂತೆ, ಏನು ಫಾಲ್ಸು, ಆಮೇಲೆ ತುಂಬ ಪ್ಲೇಸಸ್ ಎಲ್ಲ ಇದೆಯಂತೆ. ನಮಗೇನು ಗೊತ್ತಿಲ್ಲ. ನಮಗೆ ಗೋಕರ್ಣ ಅಂದರೆ ಏನು ಕಾಣಿಸುತ್ತೆ, ಒಂದು ಬೀಚು, ಇನ್ನೊಂದು ದೇವಸ್ಥಾನ, ಅಷ್ಟೇ ಅಲ್ವಾ ಕಾಣಿಸೋದು ಆ ಥರ. ಸೊ ಅದು ಟಾಪ್ ಬಾಕ್ಸ್ದು ಇದಾಕಿಲ್ಲ ಅನಿಸುತ್ತೆ, ಏನು ಲಾಕು. ಅದಕ್ಕೆ ನಿಲ್ಲಿಸ್ದೆ ಒಂದ್ಸರಿ ಚೆಕ್ ಮಾಡೋಣ ಅಂತ. ಹಾಕಿರಲ್ಲ, ಕೆಳಗಡೆ ಹಾಕಿಲ್ಲ. ಸೊ ಹಂಗಾಗಿ ಸೀನ್ಸು ಇರಬೇಕು ಗೈಸ್. ಲೋಕಲ್ ಅಂತ ಯಾರು ಪರಿಚಯ ಇರಬೇಕಲ್ಲಿ. ಬಟ್ ತುಂಬ ಹೆಲ್ಪ್ ಆಯಿತು ಅಂದ್ಕೊಳ್ಳಿ, ಅವ್ರು ಇದ್ದಿದ್ದಕ್ಕೆ ತುಂಬ ಹೆಲ್ಪ್ ಆಯಿತು. ಆಮೇಲೆ ಒಳ್ಳೆ ಊಟ ಸಿಕ್ತು. ಮಾತ್ರ ಅವರು ಫ್ಯಾಮಿಲಿಯವರೆಲ್ಲ ಒಳ್ಳೆ ಫ್ರೆಂಡ್ಲಿಯಾಗಿ ನೋಡ್ಕೊತಾರೆ ಗುರು. ತುಂಬ ಇಷ್ಟ ಆಗೋಯ್ತು ನನಗೆ ಒಂಥರ. ಸೊ ಬನ್ನಿ, ಹೋಗ್ತಾ ಸಿಗೋಣ. ಮುಂದೆ ಹೋಗ್ತಾ ಅಲ್ಲೇ ಬೀಚನ್ನು ಸಿಗುತ್ತಂತೆ, ಅಲ್ಲಿ ಹೋಗಿ ಸಿಗೋಣ. ನೋಡೋಣ ಮುಂದೆ ಹೋಗಿ ಹೋಗ್ತಾ ಏನಾದ್ರು ಸಿಕ್ಕಿದ್ರೆ ಒಂದು ಶಾರ್ಟ್ ಹಾಕೊಳ್ಳೋಣ. ಒಂದು ಬ್ರೇಕ್ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ. ಅಲ್ಲಿವರೆಗೂ ರೈಡ್ ಮಾಡಬೇಕು. ಬನ್ನಿ ಕೆಚ್ಚೋಣ, ಒಂದು ಸ್ವಲ್ಪ ಕ್ರೂಸ್ ಮಾಡೋಣ. ಯಾಕಂದರೆ ಟೈಮ್ ಬೇರೆ ಆಗಿಬಿಟ್ಟಿದೆ, ಆಗಲೇ 10 ಗಂಟೆ. ಬೇಗ ಹೋಗ್ಬೇಕು ಸ್ವಲ್ಪ. ಆ್ಯಂಡ್ ಇದು ಫೋನು ಇದು ವರ್ಕ್ ಆಗ್ತಾ ಇರಲಿಲ್ಲ ಗೈಸ್. ಅಲಕ್ ಬಿಲಕ್ಕಾಗಿ ಹೆಂಗೋ ಇದು ಮಾಡಿದೆ, ವರ್ಕ್ ಆಗೋಯ್ತು. ಅದಕ್ಕೆ ಹಾಕಿದ್ದೀನಿ ಮ್ಯಾಪ್ಗೆ, ಕುಂತಿರೋ ಮಗನೇ ನೀನು ಅಂತ. ಇಲ್ಲ ಅಂದಿದ್ರೆ ರಿಸ್ಕ್ ಆಗ್ಬಿಡ್ತಾಯಿತ್ತು. ಬರೀ ಒಂದೇ ಫೋನ್ ಚಾರ್ಜ್ ಹಾಕೊಂಡು ಹೋಗ್ಬೇಕಾಗಿರ್ತಿತ್ತು. ಸೊ ಇವಾಗ ಅದರಲ್ಲಿ ಚಾರ್ಜ್ ಕಡಿಮೆ ಆಗುತ್ತೆ, ಹಾಟ್ಸ್ಪಾಟ್ ಎಲ್ಲ ಆನ್ ಮಾಡಿದ್ರೆ ಅದಕ್ಕೆ.
ಸೊ ಮ್ಯಾಪ್ ಎಲ್ಲ ಯೂಸ್ ಮಾಡದೇ ಇರೋದಕ್ಕೆ ಸ್ವಲ್ಪ ಕಡಿಮೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡೋಣ. ಅಲ್ಲಿ ಆ್ಯಕ್ಚುಲಿ ಏನೋ ಕೆಲವೊಂದು ಕಡೆ ಮತ್ತೆ ಅದೇ ಪ್ರಾಬ್ಲಮ್ ನೋಡಿ. ಝೂಮ್ ಮಾಡಿಬಿಟ್ಟಿದ್ದೀನಿ. 1x ಇಂದ 2xಗೇನೋ ಇಟ್ಬಿಟ್ಟಿದ್ದೀನಿ ಅನಿಸುತ್ತೆ. ಸಾರಿ, 2x ಇಂದ 1xಗೇನೋ ಇಟ್ಟಿದ್ದೀನಿ ಅನಿಸುತ್ತೆ. ಯಾವುದೋ ಮಿಸ್ಮ್ಯಾಚ್ ಆಗಿದೆ, ಓಕೆನಾ. ಸೊ ಅದು ಬಂದ್ಬಿಟ್ಟು ಇದ್ರ ಥರ ಆಗ್ಬಿಟ್ಟಿದೆ, ಏನೋ ಫುಲ್ಲು ಅದೇ ಮಿರರ್ ಇಲ್ಲಿ ಗಂಟೆ ಕಾಣಿಸುತ್ತಲ್ಲ ಆ ಥರ ಆಗ್ಬಿಟ್ಟಿದೆ. ಆಮೇಲೆ ವ್ಯೂವೇ ಕಾಣ್ತಾ ಇಲ್ಲ ಮುಂದೆದು, ಏನು ಕಾಣ್ತಾ ಇಲ್ಲ ಅದರಲ್ಲಿ. ಅಯ್ಯೋ, ಅದೊಂಥರ ಎಲ್ಲಾಯ್ತು ಇದು ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ಅಲ್ಲಿ ಒಂದು ವ್ಯೂ ಪಾಯಿಂಟ್ಗೆ ಹೋಗಿದ್ವಲ್ಲ, ಅಲ್ಲೂ ಅಷ್ಟೇ ಏನೋ ಇದು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿಬಿಟ್ಟಿದ್ದೀನಿ ಗೊತ್ತಿಲ್ಲದೇನೆ. ಏನು ಡಬಲ್ ಪ್ರೆಸ್ ಮಾಡಿಬಿಟ್ಟಿದ್ದೀನಿ ಅನಿಸುತ್ತೆ ಅದು ಪವರ್ ಬಟನ್ನ. ಸೊ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿಬಿಟ್ಟಿದೆ. ಸೊ ಫುಲ್ಲು ಏನು ಕೇಳಿಸ್ತೇನಿಲ್ಲ, ಬರೀ ನಾನು ಮಾತಾಡೋದು ಕೇಳಿಸ್ತಾ ಇದೆ. ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ಮಾಡಿದ್ದೆ ಗೊತ್ತಾ ನಾನು, ಬರೀ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿಕೊಂಡು ಮಾತಾಡಿರೋ ಥರ ಅದೇ ಥರ ಇದೆ. ಸೊ ನೋಡೋಣ, ಎಲ್ಲ ಕಟ್ ಮಾಡಿ ಹಾಕ್ತೀನಿ. ಜಾಸ್ತಿ ಏನಾಗಲ್ಲ ಅನಿಸುತ್ತೆ. ನೋಡೋಣ, ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕಟ್ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಇನ್ನೊಂದು ಗೈಸ್, ಈಗ ನಾನು ಹಾಕ್ತಾರೋ ವೀಡಿಯೋಸ್ ಬಂದು ಮಿನಿಮಮ್ 10 ಮಿನಿಟ್ಸ್ ಇರುತ್ತೆ ಅನ್ಕೊತೀನಿ ಮಿನಿಮಮ್ಮು. ಸೊ ಮ್ಯಾಕ್ಸಿಮಮ್ 19-20 ಅಷ್ಟು ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಸೊ ಇನ್ಮೇಲಿಂದ ಒಂದು ಕೆಲಸ ಮಾಡ್ತೀನಿ, ಅದೇ 10 ಮಿನಿಟ್ಸ್ ವೀಡಿಯೋನ 2 ಸಲ ಮಾಡ್ತೀನಿ. 2 ಕಟ್ ಮಾಡಿ 2 ಹಾಕ್ತೀನಿ, 2 ವೀಡಿಯೋ ಮಾಡಾಕ್ತೀನಿ. ಸೊ ಯಾಕೆಂದರೆ ನಾನು ಯೂಟ್ಯೂಬ್ ಅನಾಲಿಟಿಕ್ಸ್ ನೋಡ್ತಾ ಇದ್ದೆ ನಂದು, ನನ್ನ ಪ್ರೊಫೈಲ್ದು. ಸೊ ನಂದು ಆ್ಯಾವ್ರೇಜ್ ವ್ಯೂ ಡ್ಯೂರೇಷನ್ ಬಂದು 2.5 ಗಂಟೆ, ಅದು 2.5 ನಿಮಿಷ, 230 ಮಿನಿಟ್ಸ್ ಅಷ್ಟೇ ನಂದು. ಸೊ 230 ಮಿನಿಟ್ಸ್ ನೋಡ್ತಾರೆ ಅಂದರೆ 10 ನಿಮಿಷ ವೀಡಿಯೋ ಏನಕ್ಕೆ ಮಾಡಬೇಕಲ್ಲ. ಸೊ ವೀಡಿಯೋಸ್ ಕಟ್ ಮಾಡೋಣ, ಬಟ್ ಮೆಮೊರೀಸ್ಗೆ ನಾನು ಫುಲ್ಲು ಏನೇನಿದೆ ಅದನ್ನೆಲ್ಲ ಹಾಕ್ತೀನಿ. ಬಟ್ ಕಟ್ ಮಾಡಿ 5 ಮಿನಿಟ್ಸ್ಗೆ ಆ ಥರ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನೇನು ಅಂದ್ಕೊಂಡೆ, ಜನಗಳು ನೋಡ್ತಾರೆ ಒಂದು ಕಡೆಯಿಂದ ಅಂತ ಅಂದ್ಕೊಂಡೆ. ಇದು ಹೆಂಗಾಗುತ್ತೆ ಗೊತ್ತಾ, ಅದು ಸ್ಟಾರ್ಟಿಂಗ್ ನೋಡ್ತಾರೆ, ಅಲ್ಲಿ ಏನೇನೋ ಮಾತಾಡಿರ್ತೀನಿ ಮಧ್ಯ ಮತ್ತು ಕೊನೆಯಲ್ಲಿ. ಸೊ ಸ್ಟಾರ್ಟಿಂಗ್ ನೋಡಿರ್ತಾರಲ್ವಾ, ಅವ್ರಿಗೆ ನಾನು ಮಾತಾಡಿರ್ತೀನಿ ಅಂತ ಅವ್ರಿಗೇನು ಗೊತ್ತಿರುತ್ತೆ ಅಲ್ವಾ. ಅದು ಟೈಮ್ ಸ್ಟ್ಯಾಂಪು ಅದನ್ನು ಹಾಕಲ್ಲ ನಾನು, ಯಾಕಂದರೆ ಹಾಕೋದು ಗೊತ್ತಿಲ್ಲ ನನಗೆ, ಅದು ಹೆಂಗೆ ಹಾಕೋದು ಅಂತ. ಅದಕ್ಕೆ ಸ್ವಲ್ಪ ಪ್ರೊಸೀಜರ್ ಇದೆಯಂತೆ, ಕಟ್ ಮಾಡಿ ಅದನ್ನೇನೋ ಇದು ಮಾಡಬೇಕು. ಯೂಟ್ಯೂಬ್ದೇ ಅಲ್ಗೋರಿದಮ್ ಇದೆ, ಅದು ಡಿಫಾಲ್ಟ್ ತೊಗೊಂಡು ಅದೇ ಕಟ್ ಮಾಡಿ ಯೂಟ್ಯೂಬೇ ಟೈಮ್ ಸ್ಟ್ಯಾಂಪ್ ಹಾಕೊಳ್ಳೋಕ್ಕೆ. ಬಟ್ ಅದು ಹೆಂಗೆ ಹಾಕೊಳ್ಳುತ್ತೋ ಗೊತ್ತಿಲ್ವಲ್ಲ. ಸೊ ಅದಕ್ಕೋಸ್ಕರ ನಾನು ಅದನ್ನು ಯೂಸ್ ಮಾಡ್ತಾಯಿಲ್ಲ. ಸೊ ಕೊನೆಯಲ್ಲೂ ಮಾತಾಡಿರ್ತೀನಿ ಕೆಲವೊಂದು ಪಾಯಿಂಟ್ಸ್ನ, ಅದು ಮಿಸ್ ಆಗುತ್ತೆ ಅಷ್ಟೇ. ಇಟ್ಸ್ ಓಕೆ. ಅಂದರೆ ಸ್ಟಾರ್ಟಿಂಗ್ ನೋಡ್ತಾರೆ, ಆಮೇಲೆ 2xಲ್ಲಿ ಹಿಂಗೆ ಓಡಿಸ್ತಾ 5 ಸೆಕೆಂಡ್ 10 ಸೆಕೆಂಡ್ ಅಂತ, ಇಲ್ಲಾಂದರೆ ಡೈರೆಕ್ಟ್ ಓಡಿಸ್ತಾ ಆ ಥರ ನೋಡೋದು ಜನಗಳು. ಸೊ ಹಂಗಾಗಿ ಆ್ಯಾವ್ರೇಜ್ ಡ್ಯೂರೇಷನ್ ಬಂದು 2 ಮಿನಿಟ್ಸ್ 30 ಸೆಕೆಂಡ್ ಅಷ್ಟೇ. 5 ಮಿನಿಟ್ಸ್ಗೆ ಹಾಕ್ತೀನಿ ಇನ್ಮೇಲಿಂದ ವೀಡಿಯೋಸು. ಅಟ್ಲೀಸ್ಟ್ 5 ಮಿನಿಟ್ಸ್ ಇದ್ದರೆ ಇಷ್ಟೇನಾ, 5 ಮಿನಿಟ್ಸ್ ಸ್ಪೆಂಡ್ ಮಾಡ್ಬೋದು ಅಂತ ಅನಿಸುತ್ತೇನೋ, ಪ್ರಾಬಬ್ಲಿ, ಗೊತ್ತಿಲ್ಲ ಹಿಂಗೆ ಅಂತ. ನೋಡೋಣ. ಇವತ್ತು ಲೈಟಾಗಿ ಬಿಸಿಲು ಇದೆ ಗುರು. ಇವತ್ತು ಆ ಕಡೆ ಸೈಡ್ ಮಳೆ ಬರ್ಬೋದಾ ಅಂತ ನನಗೆ ಯಾಕೋ ಆ ಥರ ಎಲ್ಲ ಸೀನ್ಸೇ ಕಾಣಿಸ್ತಾ ಇಲ್ಲ, ಮಳೆ ಬರೋ ಸೀನ್ಸು.